ತಾಲೂಕಿನ ಹೊಮ್ಮ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಅಡುಗೆ ಸಿಬ್ಬಂದಿಯಾಗಿ ದಲಿತ ಮಹಿಳೆಯನ್ನು ನೇಮಕ ಮಾಡಿದ ಹಿನ್ನೆಲೆ ವಿದ್ಯಾರ್ಥಿಗಳು ಟಿಸಿ ಪಡೆದು ಶಾಲೆಯನ್ನು ಬಿಟ್ಟಿರುವ ಘಟನೆ ನಡೆದಿದೆ. ಅಕ್ಷರ ದಾಸೋಹ ಅಡುಗೆ ಸಿಬ್ಬಂದಿ ದಲಿತ ಮಹಿಳೆ ಎಂಬ ಕಾರಣಕ್ಕೆ ಮಕ್ಕಳು ಟಿಸಿ ಪಡೆದು ಬೇರೆಡೆ ಸೇರುತ್ತಿದ್ದಾರೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಹೊಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ 1ಕ್ಕೆ ಕುಸಿತ. ಮಕ್ಕಳ ಟಿಸಿ ಪಡೆದು ಬೇರೆ ಬೇರೆ ಶಾಲೆಗಳಿಗೆ ಸೇರಿಸಿದ ಪೋಷಕರು. ಮುಚ್ಚುವ ಹಂತಕ್ಕೆ ಬಂದ ಹೊಮ್ಮ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಪ್ರತಿಕ್ರಿಯೆಗೆ ಪೋಷಕರ ನಿರಾಕರಣೆ. ಸದ್ಯ ಶಾಲೆಗೆ ಒಬ್ಬ ವಿದ್ಯಾರ್ಥಿ ಮಾತ್ರ ದಾಖಲು. 2024-25ನೇ ಸಾಲಿನಲ್ಲಿ 22 ವಿದ್ಯಾರ್ಥಿಗಳಿದ್ದ ಶಾಲೆ. ಈಗಾಗಲೇ ಟಿಸಿ ಪಡೆದ 12 ಮಕ್ಕಳು. ಉಳಿದವರಿಂದಲೂ ಟಿಸಿ ಪಡೆಯಲು ಅರ್ಜಿ. ವಿದ್ಯಾರ್ಥಿಗಳಿಲ್ಲದೆ ಖಾಲಿ ಎನ್ನುತ್ತಿರುವ ಶಾಲೆ. ಬಿಒ ಮತ್ತು ಬಿಆರ್ಸಿಯವರು ಶಾಲೆಗೆ ಭೇಟಿ ನೀಡಿ ಸಭೆ. ಈ ಕುರಿತು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ರಾಮಚಂದ್ರ ರಾಜೆ ಅರಸ್ ಮಾತನಾಡಿದ್ದಾರೆ. ಈಗ ಪ್ರೆಸೆಂಟ್ SATS ಅಲ್ಲಿ ನಾನು ಚೆಕ್ ಮಾಡಿದಾಗ 5 ಮಕ್ಕಳು ಮಾತ್ರ ಶಾಲೆಯಲ್ಲಿ ಇದ್ದಾರೆ. ಉಳಿದ ಮಕ್ಕಳು ಬೇರೆ ಬೇರೆ ಶಾಲೆಗೆ ದಾಖಲಾಗಿ ಅಲ್ಲಿಂದ ನಮಗೆ TCಯನ್ನು ಕಳಿಸ್ಕೊಡಿ ಅಂತ ಹೇಳಿ ಕೇಳಿದ್ದಾರೆ. ಬಹುಶಃ ನಾವು ಇವತ್ತು ಏನಾಗಿದೆ ಯಾಕೆ ಈ ಥರ ಅಂತ ಹೇಳಿದಾಗ ಅವರು ಪೇರೆಂಟ್ಸ್ ಕೊಡೋ ಉತ್ತರ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮಕ್ಕಳು ಏನು ಕಲಿಬೇಕಾಯಿತೋ ಅದನ್ನು ಈ ಶಾಲೆಯಲ್ಲಿ ಕಲಿಸ್ತಾ ಇಲ್ಲ ಶಿಕ್ಷಕರು, ಅದಕ್ಕೆ ನಾವು ಶಾಲೆಯನ್ನು ಬದಲಾವಣೆ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಅದಕ್ಕೆ ಬೇರೆ ರೂಪ ಇದೆ ಅಂತಕ್ಕಂಥದ್ದು ಆಂತರಿಕವಾದಂಥ ವಿಚಾರ ಇದೆ. ಸೊ ಅದರ ಬಗ್ಗೆ ಇವತ್ತು ಪೊಲೀಸ್ ಇಲಾಖೆ ಮತ್ತು ನಮ್ಮ ಇಲಾಖೆಯಲ್ಲಿ ಇವತ್ತು ಅಲ್ಲಿ ಹೋಗಿ ಎಲ್ಲರಿಂದ ಮಾಹಿತಿಯನ್ನು ಪಡೆದು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇಲಾಖೆ ಜೊತೆ ವರದಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಾನು ಸಹ ಈಗಾಗಲೇ ಪೋಷಕರಲ್ಲಿ ಮನವಿ ಮಾಡಿದ್ದೀನಿ ಮತ್ತು ನಮ್ಮ ಇಲಾಖೆಯ ಅಧಿಕಾರಿಗಳಿಗೂ ನಾನು ಸೂಚನೆ ಕೊಟ್ಟಿದ್ದೀನಿ. ಯಾರು ಹಿಂದೆ ಹೊಮ್ಮ ಶಾಲೆಯಲ್ಲಿ ಓದ್ತಾ ಇದ್ರೋ ಬೇರೆ ಬೇರೆ ಕಾರಣಗಳಿಗೆ ಬೇರೆ ಗ್ರಾಮಗಳಿಗೆ ಹೋಗಿದ್ದಾರೆ, ಅದೇ ಗ್ರಾಮದಿಂದ ಪುನಃ ಹೊಮ್ಮ ಶಾಲೆಗೆ ತಾವು ಬರಬೇಕು. ತಾವು ಏನು ಮಕ್ಕಳು ಕಲ್ತಿಲ್ಲ ಅಂತ ಹೇಳ್ತಾ ಇದ್ದರೆ ಆ ಕಲಿಕೆಗೆ ಸಂಬಂಧಪಟ್ಟಂಥ ಶಿಕ್ಷಕರನ್ನು ಅಗತ್ಯವಾಗಿ ನಾನು ಕೂಡಲೇ ನೇಮಕ ಮಾಡಿ ಆ ಶಾಲೆಯನ್ನು ಉತ್ತುಂಗ ಶಿಖರಕ್ಕೆ ಹೋಗಲಿಕ್ಕೆ ನಾನು ಕ್ರಮ ವಹಿಸ್ತೀನಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಅದ್ರ ಬಗ್ಗೆ ನಮಗೆ ಹೇಳ್ತಾ ಇಲ್ಲ, ಯಾರು ಏನು ಹೇಳ್ತಾ ಇಲ್ಲ. ಪೋಷಕರು ನಮ್ಮ ಮಕ್ಕಳು ಏನು ಕಲಿಬೇಕಾಯ್ತು ಕಲ್ತಿಲ್ಲ ಅಂತ ಹೇಳಿದ್ದಾರೆ. ಬಟ್ ಪೊಲೀಸ್ ಇನ್ವೆಸ್ಟಿಗೇಷನ್ ಇವತ್ತು ನಡೀತಾ ಇದೆ. ಅಲ್ಲಿರ್ತಕ್ಕಂಥ ಶಿಕ್ಷಕರನ್ನ ಕರೆದು ವಿಚಾರಣೆ ಏಕಾಏಕಿ ಮಾಡ್ತಾಯಿದ್ದಾರೆ. ಅಡುಗೆಯವ್ರನ್ನೂ ಕರೆದಿದ್ದಾರೆ ಮತ್ತು ನಮ್ಮ ಶಿಕ್ಷಕರನ್ನು ಕರೆದು ವಿಚಾರಣೆ ಮಾಡ್ತಾಯಿದ್ದಾರೆ, ಮಕ್ಕಳನ್ನೂ ವಿಚಾರಣೆ ಮಾಡ್ತಾಯಿದ್ದಾರೆ. ಅದ್ರ ಏನು ವರದಿ ಬರ್ತದೆ ಅದು ಇದ್ದರೆ ಬಹುಶಃ ಅದೇನಾರು ಆ ಥರ ತಪ್ಪು ಮಾಡಿದರೆ ಕಾನೂನು ಕ್ರಮಕ್ಕೆ ನಮ್ಮ ಇಲಾಖೆಯಿಂದ ನಾವು ಸಹ ಕೋರ್ಕೋತೀವಿ. ಮತ್ತು ಆ ಶಾಲೆಯನ್ನು ಸುಭದ್ರ ಮಾಡಲಿಕ್ಕಾಗಿ ನಾವೇನು ಕ್ರಮ ಮಾಡಬೇಕು, ಒಳ್ಳೆಯ ಶಿಕ್ಷಕರನ್ನ ಕೊಡೋದು, ಅದು ನಾಳೆಯಿಂದ ಪ್ರಾರಂಭ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಹೇಳಿದ್ದಾರೆ ಇವರು. ಆದರೆ ಇಲ್ಲ ನಿಜ, ಮೊದಲು ಅಲ್ಲಿ 22 ಮಕ್ಕಳಿದ್ದಾಗ ಅಡುಗೆಯವರು 2 ಇದ್ದರು. ಸೊ ಇವಾಗ ಒಬ್ಬರು ಅಡುಗೆಯವರು ಇದ್ದಾರೆ. ಹಾಗಾಗಿ 2 ಅಡುಗೆಯವರು ಇಲ್ಲ ಅನ್ನೋದು ಒಂದು ಕೂಗಿದೆ. ಬಹುಶಃ ಅದು ನಿಮಗೆ ಗೊತ್ತಿದೆ, ಈಗಾಗಲೇ ಅದು ಮಿಡ್ ಡೇ ಮೀಲ್ MD EO ಏನಿರ್ತಾರೆ ಅವ್ರ ವ್ಯಾಪ್ತಿ ಬರ್ತದೆ ಮತ್ತು ತಾಲೂಕ್ ಪಂಚಾಯತಿ EO ಅವರು ಅದನ್ನು ಅಪಾಯಿಂಟ್ ಮಾಡೋದು, ಅನುಮೋದನೆ ಮಾಡಿಕೊಡೋದು ಅವ್ರಿಗೆ ಜವಾಬ್ದಾರಿ ಇದೆ. ಸೊ ಅವ್ರನ್ನೂ ನಾವು ಕೇಳ್ತೀವಿ. ಈಗ 2 ಅಡುಗೆಯವರಿದ್ದಾಗ 22 ಮಕ್ಕಳಿದ್ರೆ ಯಾಕೆ ಒಬ್ಬರನ್ನ ತೆಗೆದ್ರಿ, ಯಾರನ್ನು ತೆಗೆದ್ರಿ, ಹೇಗೆ ತೆಗೆದ್ರಿ ಅಂಥೇಳಿ ನಿಜವಾಗ್ಲೂ ಅವರಿಂದ ಮಾಹಿತಿಯನ್ನು ತರಿಸ್ಕೊಂಡು ನಾನು ಜಿಲ್ಲಾ ಪಂಚಾಯತ್ CEOಗೆ ವರದಿ ಮಾಡೋಂಥ ಕೆಲಸನೂ ನಾನು ಮಾಡ್ತೀನಿ.